ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಂತೆ SIT ಸಲ್ಲಿಸಿದಂಥ ಸುದೀರ್ಘ ತನಿಖಾ ವರದಿಯನ್ನು ವಿಚಾರಣೆ ಮಾಡಿದಂಥ ಬೆಳ್ತಂಗಡಿ ನ್ಯಾಯಾಲಯ ಅಂತಿಮ ತೀರ್ಪನ್ನು ನೀಡಲು ದಿನಾಂಕವನ್ನು ನಿಗದಿ ಮಾಡಿದ್ದು, ಇದೀಗ ಎರಡೂ ಕಡೆಯವರು ಕೂಡ ಕುತೂಹಲ ಜಾಸ್ತಿಯಾಗಿದೆ. ಹಾಗಾದರೆ ಯಾವಾಗ ಕೋರ್ಟು ಅಂತಿಮ ತೀರ್ಪನ್ನು ನೀಡುತ್ತೆ ಮತ್ತು ಆ ತೀರ್ಪು ಯಾರ ಪರವಾಗಿ ಬರ್ಬೋದು ಮತ್ತು ಯಾರಿಗೆ ಸಂಕಷ್ಟ ಉಂಟು ಮಾಡಬಹುದು, ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲೇ ತನಕ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ವೀಕ್ಷಕರೇ, ಕಳೆದ 4-5 ತಿಂಗಳಿಂದ ಧರ್ಮಸ್ಥಳದ ತಲೆಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ಗೊಂದಲ ಆಯಿತು, ಏನೆಲ್ಲ ಆರೋಪ ಪ್ರತ್ಯಾರೋಪ ಆಯಿತು ಮತ್ತು ಸರ್ಕಾರ SIT ತನಿಖೆಯನ್ನು ಆರಂಭ ಮಾಡಿದ ನಂತರ ಇದೀಗ ಯಾವ ಹಂತಕ್ಕೆ ಬಂದು ತಲುಪಿದೆ ಎಲ್ಲವೂ ಕೂಡ ಜನರಿಗೆ ಈಗಾಗಲೇ ತಿಳಿದುಬಿಟ್ಟಿದೆ. ಇನ್ನು SIT ತಂಡ ಈಗಾಗಲೇ ಕಳೆದ 1 ತಿಂಗಳ ಹಿಂದೆ ತನ್ನ ಸುದೀರ್ಘ ವರದಿಯನ್ನ ಬೆಳ್ತಂಗಡಿಯ ನ್ಯಾಯಾಲಯಕ್ಕೆ ಸಲ್ಲಿಸಿದೆ ಮತ್ತು ಆ ತೀರ್ಪಿನ ಮತ್ತೊಂದು ಪ್ರತಿಯನ್ನು ಕೂಡ ಗೃಹ ಸಚಿವಾಲಯಕ್ಕೆ ಸಲ್ಲಿಸಿದೆ ಅನ್ನುವಂಥ ಸುದ್ದಿ ಕೂಡ ಇದೀಗ ಎಲ್ರಿಗೂ ತಿಳಿದಿರುವಂಥ ವಿಷಯ. ಈ ಮಧ್ಯೆ ಕಳೆದ 4-5 ತಿಂಗಳಲ್ಲಿ ಆದಂಥ ಈ ತನಿಖಾ ವರದಿಯನ್ನ SIT ತಂಡ ಕಳೆದ ನವೆಂಬರ್ 20ಕ್ಕೆ ಬೆಳ್ತಂಗಡಿಯ ನ್ಯಾಯಾಲಯಕ್ಕೆ ಸುದೀರ್ಘವಾದ ವರದಿಯನ್ನು, ಅಂದರೆ ಸುದೀರ್ಘವಾದ ತನಿಖಾ ವರದಿಯನ್ನು ಸಲ್ಲಿಸಿತು. ಅಂದರೆ ಸರಿಸುಮಾರು 3923 ಪುಟಗಳ ಸುದೀರ್ಘ ತನಿಖಾ ವರದಿಯನ್ನು ನವೆಂಬರ್ 20ಕ್ಕೆ ಸಲ್ಲಿಸಿತು ಮತ್ತು ಆ 20ಕ್ಕೆ ಸಲ್ಲಿಸಿದ ನಂತರ ಹಂತವಾಗಿ ಅದು ಬೆಳ್ತಂಗಡಿಯ ನ್ಯಾಯಾಲಯದಲ್ಲಿ ವಿಚಾರಣೆ ಕೂಡ ಆಯಿತು. SIT ಪರ ವಕೀಲರಾದಂಥ ದಿವ್ಯರಾಜ್ ಹೆಗ್ಡೆ ಅವರು ಹೇಳಿದಂಥ ಒಂದು ವಾದ ಅಂದರೆ, BNS ಆಕ್ಟ್ ಅಡಿಯಲ್ಲಿ ಸುಳ್ಳು ಆರೋಪ ಮಾಡಿರುವಂತಹ ವ್ಯಕ್ತಿಗಳಿಗೆ ಈಗಾಗಲೇ ಶಿಕ್ಷೆಯನ್ನು ಕೂಡ ಪ್ರಕಟ ಮಾಡಬೇಕು ಮತ್ತು ಅವರಿಗೆ ಶಿಕ್ಷೆ ಕೂಡ ಆಗಬೇಕು. ಜೊತೆಗೆ ಮುಂದಿನ ಹಂತ, ಈಗಾಗಲೇ ನಾವು 3923 ಪುಟಗಳ ವರದಿಯನ್ನು ನಿಮ್ಮ ನ್ಯಾಯಾಲಯದ ಮುಂದೆ ಸಲ್ಲಿಕೆ ಮಾಡಿದ್ದೇವೆ. ಇದರ ಸುದೀರ್ಘವಾದ ವಿಚಾರಣೆಯನ್ನು ಮಾಡಿ ಅದಾದ ನಂತರ ತನಿಖೆಯನ್ನು ಯಾವ ತರಹದಲ್ಲಿ ಮುಂದುವರಿಸಬೇಕು ಎನ್ನುವಂಥ ಮಾರ್ಗದರ್ಶನ ಕೂಡ ನಮಗೆ ಕೊಡಬೇಕೆನ್ನುವಂಥ ಮನವಿಯನ್ನು SIT ಪರ ವಕೀಲರಾದಂಥ ದಿವ್ಯರಾಜ್ ಹೆಗ್ಡೆ ಅವರು ಈ ಮುಖಾಂತರ ನ್ಯಾಯಾಲಯಕ್ಕೆ ಸಲ್ಲಿಸಿದರು. ಅದಾದ ನಂತರ ಸುದೀರ್ಘವಾದ ವಿಚಾರಣೆ 1 ತಿಂಗಳಾಯಿತು. ತಿಂಗಳಾಗಿ 10 ದಿನ ಆಯಿತು. 35-40 ದಿನಗಳ ಕಾಲ ಸುದೀರ್ಘವಾಗಿ ವಿಚಾರಣೆ ಮಾಡಿದಂಥ ಬೆಳ್ತಂಗಡಿಯ ನ್ಯಾಯಾಲಯದ ನ್ಯಾಯಾಧೀಶರು ಇದೀಗ ತೀರ್ಪನ್ನು ಕಳೆದ ನಿನ್ನೆ ತೀರ್ಪನ್ನು ಕಾಯ್ದಿರಿಸಿದ್ರು. ಅದಾದ ನಂತರ ನಿನ್ನೆಯ ತೀರ್ಪನ್ನು ನೀಡದೆ ಇದೀಗ ಸೋಮವಾರ ದಿನಾಂಕ 29ರಂದು, ಅಂದರೆ ಡಿಸೆಂಬರ್ 29ಕ್ಕೆ ತನ್ನ ಅಂತಿಮ ತೀರ್ಪನ್ನು ನೀಡುವುದಾಗಿ ದಿನಾಂಕವನ್ನು ಕೂಡ ಕಾಯ್ದಿರಿಸಿದೆ. ಹಾಗಾಗಿ SIT ಪರ ವಕೀಲರು ಅಥವಾ SIT ತಂಡ ಈಗಾಗಲೇ 6 ಜನರ ಮೇಲೆ ಆರೋಪವನ್ನು ಮಾಡಿತ್ತು. ಅದರಲ್ಲಿ ಗಿರೀಶ್ ಮಟ್ಟಣ್ಣನವರು, ತಿಮ್ಮರೊಡ್ಡಿ, ಜಯಂತಿ, ವಿಠಲ್ ಗೌಡ ಮತ್ತು ಸಮೀರ್ MD ಎನ್ನುವಂಥ, ಅಥವಾ ಜೊತೆಗೆ ಸುಜಾತ ಭಟ್ ಎನ್ನುವಂಥ 6 ವ್ಯಕ್ತಿಗಳ ಮೇಲೆ ತನ್ನ ಆರೋಪವನ್ನು ಮಾಡಿತ್ತು. ಹಾಗಾಗಿ ಈ ಆರೋಪ ಸತ್ಯ ವಸುಳ್ಳ ಎಲ್ಲವೂ ಕೂಡ ಮಾಧ್ಯಮದಲ್ಲಿ ಹರಿದಾಡಿತ್ತು. 6 ಜನರ ಮೇಲೆ A1, A2, A3, A4, A5, A6 ಎನ್ನುವಂಥ ಆರೋಪವನ್ನು ಮಾಡಿತ್ತು ಮತ್ತು ಅವರು ಸುಳ್ಳು ದಾಖಲಾತಿಯನ್ನು ಕೊಟ್ಟು ನ್ಯಾಯಾಲಯದ ಮತ್ತು ಜನರ ಒಂದು ಲಕ್ಷ್ಯವನ್ನು ಬೇರೆ ಕಡೆ ಮಾಡಲಿಕ್ಕೆ ತುಂಬಾ ಪ್ರಯತ್ನ ಮಾಡಿದ್ರು ಮತ್ತು ಧರ್ಮಸ್ಥಳದ ವಿರುದ್ಧವಾಗಿ ಷಡ್ಯಂತ್ರ ಮಾಡಿದ್ರು ಎನ್ನುವಂಥ ಆರೋಪ ಇದೀಗ ವರದಿಯಲ್ಲಿ ಕೂಡ ಉಲ್ಲೇಖ ಆಗಿತ್ತು ಎನ್ನುವಂಥ ಒಂದು ಮಾತು ಕೂಡ ಮಾಧ್ಯಮದಲ್ಲಿ ಹರಿದಾಡಿತು ಮತ್ತು ಧರ್ಮಸ್ಥಳಕ್ಕೆ ಕ್ಲೀನ್ ಚಿಟ್ ಕೊಟ್ಟಾಗಿದೆ. ಈ ಬುರುಡೆ ಪ್ರಕರಣದಲ್ಲಿ, ಅಂದರೆ ನೇತ್ರಾವತಿ ಸ್ನಾನಘಟ್ಟ ಮತ್ತು ಬಂಗ್ಲೆಗೂಡದಲ್ಲಿ ಸಿಕ್ಕಂತ ತಲೆಬುರುಡೆಗೆ ಸಂಬಂಧಪಟ್ಟಂತೆ ಅಥವಾ ಪಳಿಯುಳಿಕೆಗೆ ಸಂಬಂಧಪಟ್ಟಂತೆ ಧರ್ಮಸ್ಥಳದವರ ಕೈವಾಡ, ಅದರಲ್ಲೂ ಮೇಲ್ವಿಚಾರಣೆ ಕಚೇರಿ ಇರ್ಬೋದು ಮತ್ತು ಧರ್ಮಸ್ಥಳದ ಲಾಡ್ಜ್ದವರ ಆಗಿರ್ಬೋದು ಮತ್ತು ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂತೆ ಯಾರು ಕೂಡ ಇಲ್ಲಿ ಇನ್ವಾಲ್ವ್ ಆಗಿಲ್ಲ. ಅವು ಸಹಜವಾಗಿ ಸಾವು ಮತ್ತು ಬೇರೆ ಬೇರೆ ಕಾರಣಗಳಿಂದ ಸಾವಾಗಿದೆ ಅನ್ನುವಂಥ ವರದಿ ಇದೀಗ ಬಹಿರಂಗವಾಗಿತ್ತು ಮತ್ತು ಮಾಧ್ಯಮದಲ್ಲಿ ಕೂಡ ಹರಿದಾಡಿತು. ಅದಕ್ಕೆ ಸಂಬಂಧಪಟ್ಟಂತೆ ಜಯಂತ್ ಟಿ ಅವರು ಕೂಡ ಹೇಳಿದ್ರು, ಇಲ್ಲ ನಮ್ಮ ಮೇಲೆ ಆರೋಪವನ್ನು ಮಾಡಿದ್ರೆ, ನಮ್ಮನ್ನು ಕೂಡ ಆರೋಪಿಯನ್ನಾಗಿ ಮಾಡಿದ್ರು. ಹಾಗಾಗಿ SIT ಸಲ್ಲಿಸಿದಂಥ 3923 ಪುಟಗಳ ಸುದೀರ್ಘ ವರದಿಯನ್ನು ನನಗೂ ಕೂಡ ಕೊಡಬೇಕೆನ್ನುವಂಥ ಒಂದು ಅಪ್ಲಿಕೇಶನ್ ಅನ್ನ ಬೆಳ್ತಂಗಡಿ ನ್ಯಾಯಾಲಯದ ಮುಂದೆ ಒಂದು ಅಪ್ಲಿಕೇಶನ್ ಹಾಕಿದ್ರು. ಅದರ ವಿಚಾರಣೆ ಕೂಡ ಆಗಿತ್ತು. ಅದರ ವಿಚಾರಣೆ ಆದ ನಂತರ ಸರಿಸುಮಾರು 3923 ಪುಟಗಳ ವರದಿಯಲ್ಲಿ ಸರಿಸುಮಾರು 1100 ಪುಟಗಳ ವರದಿಯನ್ನ, ಅಂದ್ರೆ ಅವರಿಗೆ ಸಂಬಂಧಪಟ್ಟಂತೆ, ಅಂದ್ರೆ SIT ಕೇವಲ ಈ 6 ಜನರ ಜೊತೆಗೆ ಬೇರೆ ಬೇರೆ 20 ವರ್ಷಗಳಲ್ಲಿ ಆದಂತಹ ಸಹಜ ಸಾವು, ಮಿಸ್ಸಿಂಗ್ ಕಂಪ್ಲೇಂಟ್ಸು, ಬೇರೆ ಬೇರೆ ವಿಧದಲ್ಲಿ ಆಯಾಮದಲ್ಲಿ ತನಿಖೆಯನ್ನು ಮಾಡಿದೆ. ಹಾಗಾಗಿ ಕೇವಲ ಈ 6 ಜನ ಇದ್ದಾರಲ್ಲ, ಗಿರೀಶ್ ಮಟ್ಟಣ್ಣ, ತಿಮ್ಮರೊಡ್ಡಿ, ಜಯಂತಿ, ವಿಠಲ್ ಗೌಡ, ಜೊತೆಗೆ ಚಿನ್ನಯ್ಯ ಮತ್ತು ಸುಜಾತ ಭಟ್ ಎನ್ನುವಂಥ 6 ವ್ಯಕ್ತಿಗಳಿಗೆ ಸಂಬಂಧಪಟ್ಟಂತೆ ಅಥವಾ ಜಯಂತಿ ಅವರಿಗೆ ಸಂಬಂಧಪಟ್ಟಂತೆ 1100 ಪುಟಗಳ ಒಂದು ವರದಿಯನ್ನು ಅವರಿಗೆ ನೀಡಬೇಕೆನ್ನುವಂಥ ನಿರ್ದೇಶನವನ್ನು ಈಗಾಗಲೇ SITಗೆ ಒಂದು ನಿರ್ದೇಶನವನ್ನು ಮಾಡಿದೆ ಮತ್ತು ಅದನ್ನ ಪ್ರತಿಯನ್ನು ಕೂಡ ಜಯಂತಿ ಅವರು ತೆಗೆದುಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಇದೀಗ ಸಿಗ್ತಾ ಇದೆ. ಇದರ ನಡುವೆ ನಾಳೆ
ಅಂದ್ರೆ ಸೋಮವಾರ ಡಿಸೆಂಬರ್ 29ಕ್ಕೆ ಅಂತಿಮ ತೀರ್ಪು ಪ್ರಕಟವಾದ ನಂತರ ಯಾರಿಗೆಲ್ಲ ತೊಂದರೆ ಆಗ್ಬೋದು, ಯಾರಿಗೆಲ್ಲ ಸಂಕಷ್ಟ ಆಗ್ಬೋದು, ಈ 6 ಆರೋಪಿಗಳನ್ನ ವಿಚಾರಣೆ ಮಾಡಲಿಕ್ಕೆ ಅಥವಾ ಅವರನ್ನ ಎನ್ಕ್ವೈರಿ ಮಾಡಲಿಕ್ಕೆ ಅಂತಿಮ ತೀರ್ಪಿನಲ್ಲಿ ನಿರ್ದೇಶನ ಮಾಡಲಾಗುತ್ತೆ. ಅಂದ್ರೆ ಗಿರೀಶ್ ಮಟ್ಟಣ್ಣ, ತಿಮ್ಮರೋಡಿ, ಜಯಂತ್ ಟಿ, ವಿಠಲ್ ಗೌಡ, ಚಿನ್ನಯ್ಯ ಮತ್ತು ಸುಜಾತ ಭಟ್ ಅವ್ರನ್ನ ಎನ್ಕ್ವೈರಿ ಮಾಡ್ಬೋದು. ಅವರು ತಪ್ಪಿತಸ್ಥರು ಎನ್ನುವಂತ ತೀರ್ಪು ಬರುತ್ತಾ, ಅಥವಾ ಅವರು ಸುಳ್ಳು ಸಾಕ್ಷಿ ಕೊಟ್ಟಿದ್ದಾರೆ ಅನ್ನುವಂತ ಒಂದು ಹೇಳಿಕೆಯಲ್ಲಿ ಅವರಿಗೆ ಅದಕ್ಕೆ ತಕ್ಕದಂತ ಶಿಕ್ಷೆ ಆಗ್ಬೋದು, ಅಥವಾ SIT ತಂಡ ಇನ್ನೂ ತನ್ನ ಅಂತಿಮ ವರದಿ ಅಂದ್ರೆ ಈಗಾಗಲೇ ಒಂದು ಹಂತಕ್ಕೆ ಅಂತಿಮ ವರದಿ ಬಂದಿದೆ. ಜೊತೆಗೆ ಕೆಲವೊಂದು ಮೊಬೈಲ್ ಡಾಟಾಗಳ ರಿಟ್ರೀವ್ ಆಗಬೇಕು ಮತ್ತು ಕೆಲವೊಂದು FSL ತಂಡದಿಂದ ವರದಿ ಬರಬೇಕು. ಆ ವರದಿಯನ್ನು ಸಲ್ಲಿಸಿದ ನಂತರ ಮತ್ತೊಂದು ಹಂತಕ್ಕೆ ನಾವು ವಿಚಾರಣೆ ಮಾಡುವ ಎನ್ನುವಂತಹ ನಿರ್ದೇಶನವನ್ನು ಕೊಟ್ಟು ತನ್ನ ತೀರ್ಪಿನಲ್ಲಿ ಪ್ರಕಟ ಮಾಡುತ್ತೆ. ಎಲ್ಲವೂ ಕೂಡ ಕಾದು ನೋಡಬೇಕಾಗಿದೆ. ಒಂದು ಹಂತಕ್ಕೆ ನಾಳೆ 3923 ಪುಟಗಳ ಅರ್ಜಿಯನ್ನು ವಿಚಾರಣೆ ಮಾಡಿದಂತ ನ್ಯಾಯಾಲಯ ಇದೀಗ ತನ್ನ ಅಂತಿಮ ತೀರ್ಪನ್ನ ನಿನ್ನೆ ಕಾಯ್ದಿರಿಸಿತ್ತು. ಆದರೆ ಕೆಲವೊಂದು ಕಾರಣದಿಂದಾಗಿ ನಿನ್ನೆಯ ತೀರ್ಪನ್ನ ಸೋಮವಾರ ಡಿಸೆಂಬರ್ 29ಕ್ಕೆ ಕಾಯ್ದಿರಿಸಿದೆ. ಮತ್ತು ಸೋಮವಾರ ಇಡೀ ಕರ್ನಾಟಕದ ಜನರ ಚಿತ್ತ ಇದೀಗ ಬೆಳ್ತಂಗಡಿಯ ನ್ಯಾಯಾಲಯದ ಕಡೆ ತಿರುಗು ನೋಡೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ. ಒಂದು ವೇಳೆ ತೀರ್ಪಿನಲ್ಲಿ ಈ 6 ಜನರ ಆರೋಪ ಸತ್ಯ ಇದೆ, ಅವರನ್ನ ಬಂಧನ ಮಾಡಬೇಕು ಅಥವಾ ಅವರನ್ನ ಮುಂದಿನ ವಿಚಾರಣೆಗೆ ಹಾಜರು ಮಾಡಬೇಕು, ನೀವು ಎನ್ಕ್ವೈರಿ ಮಾಡಿ ಅನ್ನುವಂತ ನಿರ್ದೇಶನ ಕೊಡುತ್ತಾ, ಅಥವಾ ಇಲ್ಲ ನೀವು ಎಲ್ಲಾ ಡಾಟಾ ಬಂದ ನಂತರ ಅಂದ್ರೆ ಈಗಾಗಲೇ ಕೆಲವೊಂದು 90% ಕಂಪ್ಲೀಟ್ ಆಗಿದೆ, ಅದಕ್ಕೆ ಅಂದ್ರೆ 90% ತನಿಖೆ ಕಂಪ್ಲೀಟ್ ಆಗಿದೆ, ಅದರ ಜೊತೆಗೆ ಈ FSL ಡಾಟಾ ಬರಬೇಕು, ಕೆಲವೊಂದು ಮೊಬೈಲ್ ಡಾಟಾಗಳು ಬರಬೇಕು, ಅವೆಲ್ಲ ಆದ ನಂತರ ನಾವು ಅಂತಿಮ ತೀರ್ಪನ್ನು ಮಾಡುವ, ಅದಕ್ಕಾಗಿ ಸ್ವಲ್ಪ ಟೈಮ್ ತಗೊಳ್ಳಿ ಮತ್ತು ಹೀಗೆ ತನಿಖೆ ಮಾಡಿ ಅನ್ನುವಂಥ ನಿರ್ದೇಶನ ಮಾಡಬಹುದಾ. ಇವೆಲ್ಲವೂ ಕೂಡ ಸೋಮವಾರ ಡಿಸೆಂಬರ್ 29ಕ್ಕೆ ಇಡೀ ಕರ್ನಾಟಕದ ರಾಜ್ಯದ ಜನ ಬೆಳ್ತಂಗಡಿಯ ನ್ಯಾಯಾಲಯ ಏನು ತೀರ್ಪು ಕೊಡುವುದು ಅನ್ನೋದ್ರ ಬಗ್ಗೆ ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಇನ್ನು ಮತ್ತೊಂದು ವಿಚಾರಕ್ಕೆ ಬರೋದಾದ್ರೆ, ಈಗಾಗಲೇ ಗಿರೀಶ್ ಮಟ್ಟಣ್ಣನವರು ಮತ್ತು ಗಣೇಶ್ ಶೆಟ್ಟಿ ಅನ್ನುವಂಥ ಇಬ್ಬರು ವ್ಯಕ್ತಿಗಳ ಮೊಬೈಲ್ ಅನ್ನ SIT ತಂಡ ಅದನ್ನು ವಶಪಡಿಸಿಕೊಂಡಿತು. ಅವರ ಮೊಬೈಲ್ ಅನ್ನು ರಿಟ್ರೀವ್ ಮಾಡಿಕೊಂಡು ಏನೆಲ್ಲ ಅವರಿಂದ ಕಾಲ್ ಹೋಗಿದೆ ಮತ್ತು ಅವರಿಂದ ಯಾರಿಗೆ ಕಾಲ್ ಬಂದಿದೆ ಎಲ್ಲವೂ ಕೂಡ ಮೊಬೈಲ್ ಅನ್ನು SIT ತಂಡ ವಶಪಡಿಸಿಕೊಂಡಿತು. ಜೊತೆಗೆ ಅದನ್ನು ಕೂಡ ತಮಗೆ ಕೊಡಬೇಕು. ಈಗಾಗಲೇ SIT ತಂಡ ತನ್ನ ವರದಿಯನ್ನ ಸಿದ್ಧಪಡಿಸಿದೆ ಮತ್ತು ನ್ಯಾಯಾಲಯಕ್ಕೆ ಕೂಡ ಸಲ್ಲಿಸಿದೆ. ಹಾಗಾಗಿ ಮತ್ತೆ ನಮ್ಮ ಮೊಬೈಲ್ ಅನ್ನು ಯಾಕೆ ಇಟ್ಕೊಳ್ತೀವಿ, ನಮ್ಮ ಮೊಬೈಲ್ ನಮಗೆ ಕೊಡಿ ಅನ್ನುವಂತ ಒಂದು ಅಪ್ಲಿಕೇಶನ್ ಕೂಡ ಬೆಳ್ತಂಗಡಿ ನ್ಯಾಯಾಲಯದ ಮುಂದೆ ಇಬ್ಬರು ವ್ಯಕ್ತಿಗಳು ತಮ್ಮ ವಕೀಲರ ಮುಖಾಂತರ ಹಾಕಿದ್ರು. ಅಂದ್ರೆ ಗಿರೀಶ್ ಮಟ್ಟಣ್ಣ ಮತ್ತು ಗಣೇಶ್ ಶೆಟ್ಟಿ ಅವರು ತಮ್ಮ ವಕೀಲರ ಮುಖಾಂತರ ಬೆಳ್ತಂಗಡಿ ನ್ಯಾಯಾಲಯದ ಮುಂದೆ ತಮ್ಮ ಮೊಬೈಲ್ ಅನ್ನು ತಮಗೆ ಕೊಡಿ ಅನ್ನುವಂತ ಅಪ್ಲಿಕೇಶನ್ ಕೂಡ ಹಾಕಿದ್ರು. ಅದರ ವಿಚಾರಣೆ ಕೂಡ ನಡೆದಿದೆ. ಅದರ ವಿಚಾರಣೆಯ ತೀರ್ಪು ಕೂಡ ಇದೇ ಡಿಸೆಂಬರ್ 29ಕ್ಕೆ ಹೊರಗೆ ಬೀಳುತ್ತೆ. ಹಾಗಾಗಿ ಒಂದು ಹಂತಕ್ಕೆ ಒಂದು ವೇಳೆ ಈ 6 ವ್ಯಕ್ತಿಗಳು ಆರೋಪಿತಸ್ಥರು ಆರೋಪಿಗಳು ಎಂದು ಸಾಬೀತಾದ್ರೆ ಅವರನ್ನ ಬಂಧನ ಮಾಡಬಹುದು ಮತ್ತು ಅವರ ಮೊಬೈಲ್ ಕೂಡ ಮುಂದಿನ ಹಂತಕ್ಕೆ ವಶಪಡಿಸಿಕೊಳ್ಳುವ ಅಥವಾ ಮುಂದಿನ ಹಂತಕ್ಕೆ ಅದನ್ನ ತನಿಖೆಗೆ ಒಳಪಡಿಸಬಹುದು. ಒಂದ್ ವೇಳೆ ಇಲ್ಲ ಅವರಿಗೆ ಮೊಬೈಲ್ ಕೊಡ್ಬೋದು, ಇಲ್ಲ SIT ತಂಡ ಕಂಪ್ಲೀಟ್ ಆಗಿ ವಿಚಾರಣೆ ಅಂದ್ರೆ SIT ತಂಡ ತನ್ನ ಅಂತಿಮ ವರದಿ ಕೊಟ್ಟ ನಂತರ ಮತ್ತೊಮ್ಮೆ ವಿಚಾರಣೆ ಮಾಡಿ ಆ ನಂತರ ತನ್ನ ಅಂತಿಮ ತೀರ್ಪನ್ನು ಕೊಡುತ್ತೆ ಅನ್ನುವಂತ ಒಂದು ಆದೇಶವನ್ನು ಕೊಡುತ್ತೆ. ಎಲ್ಲವೂ ಕೂಡ ಕಾದು ನೋಡಬೇಕಾಗಿದೆ. ಆದ್ರೆ ಒಂದು ಹಂತಕ್ಕೆ ಡಿಸೆಂಬರ್ 29 ಎನ್ನುವಂತ ಡೇಟ್ ಇದೆ, ಅದು ಎರಡೂ ಕಡೆಯವರು ಕೂಡ ಕುತೂಹಲದಿಂದ ಕಾಯುವಂತೆ ಮಾಡಿದೆ. ಸೋಮವಾರ ತೀರ್ಪು ಯಾರ ಪರವಾಗಿ ಬರುತ್ತೆ? ಈ 6 ಜನರು SIT ಸಲ್ಲಿಸಿದಂತ ಈ 6 ಜನರು ಇದ್ದಾರಲ್ಲ, ಅಂದ್ರೆ ಗಿರೀಶ್ ಮಟ್ಟಣ್ಣ, ತಿಮ್ಮರೆಡ್ಡಿ, ವಿಠಲ್ ಗೌಡ ಮತ್ತು ಚಿನ್ನಯ್ಯ ಮತ್ತು ಸುಜಾತ ಭಟ್ ಎನ್ನುವಂತ ವ್ಯಕ್ತಿಗಳು ಆರೋಪಿಗಳು ಎನ್ನುವಂತ ಒಂದು ತೀರ್ಪು ಬರುತ್ತಾ, ಅಥವಾ SIT ತಂಡಕ್ಕೆ ಇಲ್ಲ ಹೀಗೆ ನೀವು ತನಿಖೆ ಮಾಡಿ ಅಂತಿಮ ತನಿಖೆ ಆದ ನಂತರ ಅಂತಿಮ ತನಿಖೆಯ ವರದಿ ಸಲ್ಲಿಸಿದ ನಂತರ ಮತ್ತೆ ನೀವು ವಿಚಾರಣೆಯನ್ನು ಮಾಡಬಹುದು, ಅಂತ ನಾವು ವಿಚಾರಣೆ ಮಾಡ್ತೇವೆ, ನೀವು ನಿಮ್ಮ ವಾದವನ್ನು ಮಾಡಬಹುದು, ಅವರ ವಾದವನ್ನು ಮಾಡಲಿ, ಅಂತಿಮ ಒಂದು ವರದಿ ಸಲ್ಲಿಸಿದ ನಂತರ ತನ್ನ ಅಂತಿಮವಾದಂತ ಮತ್ತೊಂದು ತೀರ್ಪನ್ನು ನೀಡ್ತೇವೆ ಅನ್ನುವಂತ ಒಂದು ಮಾಹಿತಿಯನ್ನು ಕೊಟ್ಟು ಆ ಒಂದು ತೀರ್ಪನ್ನ ಅಲ್ಲಿಗೆ ಮೊಟಕುಗೊಳಿಸುತ್ತಾ ಎಲ್ಲವೂ ಕೂಡ ಕಾದು ನೋಡಬೇಕಾಗಿದೆ. ಸೋಮವಾರ ಈ ಎರಡೂ ಕಡೆಯವರು ಅಂದ್ರೆ ಧರ್ಮಸ್ಥಳ ಪರವಾಗಿದ್ದರು, ಧರ್ಮಸ್ಥಳ ವಿರೋಧವಾಗಿದ್ದರು, ಎರಡೂ ಕೂಡ ತುದಿಗಾಲಲ್ಲಿ ಕಾಯುವಂತೆ ಇದೀಗ ಒಂದು ತೀರ್ಪು ಬರೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ. ಇನ್ನು 2 ದಿನಕ್ಕಾದ್ರೆ ಈ 4 ತಿಂಗಳಲ್ಲಿ ಆದಂತ ಗೊಂದಲ, ಕುತೂಹಲ ಎಲ್ಲವಕ್ಕೂ ಕೂಡ ಒಂದು ಅಂತಿಮ ಅಥವಾ ಒಂದು ಪೂರ್ಣ ವಿರಾಮ ಬರುವಂತ ಎಲ್ಲ ಸಾಧ್ಯತೆ ಕೂಡ ಇದೆ. ಒಂದ್ ವೇಳೆ ಈ 6 ಜನರು ಆರೋಪಿಗಳು ಎನ್ನುವಂತ ಒಂದು ನಿರ್ದೇಶನ ಬಂದ್ರೆ ಮತ್ತೊಂದು ಹಂತಕ್ಕೆ ಕುತೂಹಲ ಜಾಸ್ತಿ ಆಗುತ್ತೆ. ಒಂದ್ ವೇಳೆ ಇಲ್ಲ ಅವರು ಸುಳ್ಳು ಸಾಕ್ಷಿಗಳನ್ನ ಮಾತ್ರ ಕೊಟ್ಟಿದ್ದಾರೆ, ಆದ್ರೆ ನೀವು ನಿಮ್ಮ ತನಿಖೆಯನ್ನು ಮುಂದುವರಿಸಿ ಎನ್ನುವಂತ ಒಂದು ಆದೇಶ SIT ತಂಡಕ್ಕೆ ಕೊಡ್ತಾರೆ. ಎಲ್ಲೂ ಕೂಡ ಕುತೂಹಲದಿಂದ ಕಾಯುವಂತೆ ಮಾಡಿದೆ ನಾಡಿದ್ದಿನ ತೀರ್ಪು. ನಾಡಿದ್ದು ಏನಾಗುತ್ತೆ ಕೂಡ ಈಗ ಎಲ್ಲರೂ ಕಾದು ನೋಡಲೇಬೇಕಾಗಿದೆ. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.